ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಚತುರ್ಥೋಧ್ಯಾಯದಲ್ಲಿ 23ನೇ ಶ್ಲೋಕ. ಭೂತೈರ್ಮಹದ್ಭಿರ್ಯ ಇಮಾಃ ಪುರೋ ವಿಭೋರ್ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಇನ್ನು ಈ ಒಂದು ಶ್ಲೋಕದಲ್ಲಿ ತಾನೇನು ಭಾಗವತ ಪ್ರವಚನ ಪ್ರಾರಂಭ ಮಾಡಲಿಕ್ಕಿದ್ದಾರೆ, ತನ್ನಿಮಿತ್ತಕವಾಗಿ ಆ ಶಬ್ದಗಳೆಲ್ಲ ಚೆನ್ನಾಗಿ ಬರಬೇಕು ನೋಡಿ. ಸಾಹಿತ್ಯ ಇದು, ಕಾವ್ಯ ಸಾಹಿತ್ಯ ಎಲ್ಲ ರಸಗಳು ತುಂಬಬೇಕು. ಆ ಎಲ್ಲ ರಸ ತುಂಬಿಸ್ಬೇಕು ಅಂದ್ರೆ ಏನ್ ಮಾಡಬೇಕು? ದೇವರಿಗೆ ಮೊರೆ ಹೋಗ್ಬೇಕು, ಇನ್ನೇನು. ಸಾಹಿತ್ಯ ಶಾಸ್ತ್ರ ಪ್ರಸಿದ್ಧ ಅಲಂಕಾರ ಪ್ರದತ್ವೇನ. ಸಾಹಿತ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಅಲಂಕಾರ, ಅಲಂಕಾರ ಮುಂತಾದವುಗಳನ್ನ ಕೊಡುವುದಕ್ಕಾಗಿ ದೇಹಾಂತರ್ಗತಂ, ತನ್ನ ದೇಹದ ಒಳಗಿರುವ ಸರ್ವೇಂದ್ರಿಯ ಪ್ರೇರಕಂ, ಆ ಎಲ್ಲಾ ಇಂದ್ರಿಯಗಳನ್ನು ಪ್ರೇರಣೆ ಮಾಡತಕ್ಕ ಪರಮಾತ್ಮ ಶ್ರೀ ಹರಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಯೋ ವಿಭುಃ ಮಹದ್ಭಿಃ ಭೂತೈಃ ಪೃಥಿವ್ಯಾದಿಭಿಃ ಪುರಃ ಶರೀರಾಣಿ ನಿರ್ಮಾಯಾಮೂಷು ಪೂರ್ಷು ಶೇತೆ ಇತಿ ಅಥೇವ ಪುರುಷಃ ಪುರುಷನಾಮ ಸನ್ ಷೋಡಶಾತ್ಮಕಃ. ಅಂದ್ರೆ ಈ ಪರಮಾತ್ಮ ಏನ್ ಮಾಡ್ತಾನೆ, ಈ ಎಲ್ಲವನ್ನು ಸೃಷ್ಟಿ ಮಾಡಿ ಈ ದೇಹ, ಇಂದ್ರಿಯ, ಈ ವಿಷಯ ಪದಾರ್ಥ ಎಲ್ಲದರಲ್ಲೂ ಕೂಡ ತಾನು ಪ್ರವಿಷ್ಟನಾಗ್ತಾನೆ. ತಾನು ಪ್ರವಿಷ್ಟನಾಗಿ ಏನ್ ಮಾಡ್ತಾನೆ? ಈ ಶರೀರವನ್ನು ನಿರ್ಮಾಣ ಮಾಡಿದ್ದು ದೇವರೇ, ಈ ಶರೀರ ಒಳಗಿದ್ದು ಎಲ್ಲ ಕೆಲಸವನ್ನು ಮಾಡೋದು ದೇವರೇ. ಅದರಿಂದಲೇ ಅವನಿಗೆ ಪೂರ್ಷು ಶೇತೆ, ಈ ಶರೀರದಲ್ಲಿ ವಿಹಾರ ಮಾಡ್ತಾನೆ, ಅದರಿಂದಲೇ ಅವನಿಗೆ ಪುರುಷ ಅಂತ ಹೆಸರು. ಅಂತ ಪುರುಷನಾಗಿದ್ದು ಷೋಡಶಾತ್ಮಕ 16 ಪದಾರ್ಥಗಳು. ಯಾವುದು? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸಿನ 5 ಪ್ರಭೇದಗಳು. ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಹಾಗೆ ಅಂತ. ಪಂಚ ಮನಾಂಸಿ, ಪಂಚ ಜ್ಞಾನೇಂದ್ರಿಯಾಣಿ, ಪಂಚ ಕರ್ಮೇಂದ್ರಿಯಾಣಿ, ಪಂಚ ಮನಾಂಸಿ ಅಂತ 15 ಆಯ್ತು. ಸಾಕ್ಷಿ ಅಂತ ಒಂದು, ಅದು ಒಟ್ಟು 16. ಈ 16 ಷೋಡಶ ಇಂದ್ರಿಯ ವ್ಯಾಪಿ, 16 ಪದಾರ್ಥಗಳಲ್ಲೂ ಕೂಡ, ಇಂದ್ರಿಯಗಳಲ್ಲೂ ಕೂಡ ವ್ಯಾಪ್ತನಾಗಿ, ಮನಸ್ಸನ್ನು ಕೂಡ ಇಂದ್ರಿಯವೇ, ಅಂತಃಕರಣ ಅಂತ ಕರಿತೀವಿ, ಒಳಗಿರತಕ್ಕ ಇಂದ್ರಿಯ. ಅದರಲ್ಲೂ 5 ಪ್ರಭೇದಗಳು ಇದೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಹಾಗೆ ಅಂತ. ಈ ರೀತಿಯಾಗಿ ಒಟ್ಟು ಸಾಕ್ಷಿಯನ್ನು ಸೇರಿಸಿ 16. ಈ 16 ಇಂದ್ರಿಯಗಳಲ್ಲೂ ಕೂಡ ಪರಮಾತ್ಮನೇ ಇದ್ದು ಆ ಕೆಲಸಗಳನ್ನ ಮಾಡೋದು ಮಾಡಿ. ಷೋಡಶ ಗುಣಾನ್, ಆ ಇಂದ್ರಿಯಗಳಿಂದ ಬರತಕ್ಕ ವಿಷಯಗಳು, ಷೋಡಶ ಸಂಖ್ಯಾಕಾನ್ ತತ್ತದಿಂದ್ರಿಯ ವಿಷಯಾನ್ ಭುಂಕ್ತೆ, ಆ ವಿಷಯಗಳನ್ನ ಪರಮಾತ್ಮನೇ ಮೊದಲು ಭೋಗ ಮಾಡಿ, ಅಂದ್ರೆ ಶಬ್ದಾದಿಗಳನ್ನೆಲ್ಲ ಭೋಗ ಮಾಡಿ ಜೀವನಿಗೂ ಕೂಡ ಅನುಭವ ಆಗುವಂತೆ ಮಾಡ್ತಾನೆ. ಅಂತ ವಿಷ್ಣು ಮೇ ವಚಾಂಸಿ, ನನ್ನ ಮಾತಿನಲ್ಲಿ ಅಲಂಕೃಶಿಷ್ಟ ಸಾಹಿತ್ಯ ಶಾಸ್ತ್ರ ಪ್ರಸಿದ್ಧ ಅಲಂಕಾರಯುಕ್ತಾನಿ ಕರೋತು. ಸಾಹಿತ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಅಲಂಕಾರ ಮುಂತಾದವುಗಳನ್ನೆಲ್ಲ ಮಾಡಲಿ, ಅಂದ್ರೆ ಈ ಶ್ಲೋಕ ಕೇಳೋದಕ್ಕೆ ಅರ್ಥವತ್ತಾಗಿ ಚೆನ್ನಾಗಿ ಬರಲಿ ಈ ಭಾಗವತ, ಹಾಗೆಂಬ ಒಂದು ದೃಷ್ಟಿಯಿಂದ ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತಾದೃಶಾನ್ಯೇವ ಹಿ ವಚಾಂಸಿ ಶ್ರೋತॄಣಾಂ ಆಹ್ಲಾದಕ ಜನಕಾನಿ ಇತ್ಯತಃ ಇದಂ ಪ್ರಾರ್ಥಿತಂ. ಅಲ್ಲ, ಇನ್ ಯಾಕೆ ಕೇಳಬೇಕು? ಈ ಪ್ರಾರ್ಥನೆ ಯಾಕೆ ಮಾಡಬೇಕು? ಹಾಗೆಂದ್ರೆ ಅಂಥ ಮಾತುಗಳು ಹೊರಗೆ ಬರಬೇಕಂತೆ.
ಅಂತಹ ಮಾತುಗಳು ಹೊರಗೆ ಬಂದ್ರೇನೆ ಶ್ರೋತೃನಾಂ, ಯಾರು ಈ ಭಾಗವತಗಳನ್ನ ಕೇಳ್ತಾರೆ ಅವರಿಗೆ ಆಹ್ಲಾದಜನಕಾನಿ, ಅವರಿಗೆ ಆನಂದವನ್ನು ಉಂಟು ಮಾಡತಕ್ಕದ್ದು. ಇಲ್ಲದಿದ್ರೆ ಏನೇನೋ ಬರೆದು ಬಿಟ್ರೆ ಆ ಶ್ಲೋಕಗಳನ್ನು ಕೇಳಿದಾಗ ಆನಂದ ಉಂಟಾಗೋದಿಲ್ಲ. ಕೇಳುವವರಿಗೆ ಆನಂದ ಉಂಟಾಗಬೇಕು ಎನ್ನುವ ದೃಷ್ಟಿಯಿಂದ ಈ ಪ್ರಾರ್ಥನೆಯನ್ನ ಶುಕಾಚಾರ್ಯರು ಮಾಡಿದರು ಹಾಗೆ ಅಂತ ಅಭಿಪ್ರಾಯ. ಇನ್ನು ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ ಪಪುರ್ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂಬುರುಹಾಸವಂ. ಇದಾನೀಂ ಭಕ್ತಿ ಅತಿಶಯೇನ ಶ್ರೀಕೃಷ್ಣಂ ನಮತಿ. ಈಗ ಭಕ್ತಿ ಅತಿಶಯದಿಂದ, ಅತಿಶಯವಾದ ಒಂದು ಭಕ್ತಿಯಿಂದ ಕೃಷ್ಣನನ್ನ ಮತ್ತೆ ನಮಸ್ಕಾರ ಮಾಡ್ತಾರೆ ಶುಕಾಚಾರ್ಯರು. ಮೊದಲಿಂದ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ, ಮಧ್ಯದಲ್ಲಿ ಕೆಲವು ಪ್ರಾರ್ಥನೆ, ಈಗ ಮತ್ತೆ ನಮಸ್ಕಾರ. ಏನಂತ? ನಮಸ್ತಸ್ಮೈ ಭಗವತೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಪೂಜ್ಯನಾದ ವಾಸುದೇವಾಯ, ಎಲ್ಲ ಕಡೆ ವ್ಯಾಪ್ತನಾದ ದೇವರು, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಅವನಿಲ್ಲದಿದ್ದ ಜಾಗ ಇಲ್ಲ. ವೇಧಸೆ, ವೇದಸೆ ಅಂದ್ರೆ ಭಕ್ತಾಭೀಷ್ಟಕರ್ತರೆ ಅಂತ ಬರೀತಾರೆ. ಭಕ್ತರ ಅಭೀಷ್ಟವನ್ನ ಪೂರ್ಣ ಮಾಡತಕ್ಕವನೇ ಅಂತ ಅರ್ಥ. ಮತ್ತು ಸೌಮ್ಯಾಹ, ಜ್ಞಾನರೂಪ ಸೋಮಾರ್ಹಾಹ ಅಂತ ಜ್ಞಾನರೂಪವಾದ ಸೋಮಲತೆ, ಅಮೃತದಂತೆ ಇರತಕ್ಕದ್ದು. ಅಂತ ಒಂದು ಅಮೃತಪಾನವನ್ನ ಪರಮಾತ್ಮನ ಮುಖದಿಂದ ಬಂದ ಆ ಉಪದೇಶ, ಅದನ್ನ ಉದ್ಧವಾದಯ, ಉದ್ಧವ ಮೊದಲಾದವರು, ಉದ್ಧವ, ಅರ್ಜುನ ಇವರೆಲ್ಲ ನೋಡಿ ಪಾನ ಮಾಡಿದರು. ಪರಮಾತ್ಮನ ಮುಖ ಕಮಲದಿಂದ ಬಂದ ಉಪನ್ಯಾಸವನ್ನ ಕೇಳಿರು. ಭಗವದ್ಗೀತೆಯನ್ನ ಅರ್ಜುನ ಕೇಳಿದ. ಅದೇ ತರ ಭಾಗವತ 11ನೇ ಸ್ಕಂದನದಲ್ಲಿ ಬರುತ್ತೆ ಉದ್ಧವ ಗೀತೆ ಅಂತ, ಅದನ್ನ ಉದ್ಧವ ಕೇಳಿದ ಅಂತೆಲ್ಲ ನಾವು ನೋಡ್ತೀವಿ. ಅಂತ ಪರಮಾತ್ಮನ ಮುಖ ಕಮಲದಿಂದ ಬಂದ ಆ ಜ್ಞಾನಾಮೃತ, ಅದನ್ನ ಜ್ಞಾನಮಯಂ ಸೌಮ್ಯಾಹ, ಅದನ್ನ ಉದ್ಧವ ಮುಂತಾದ ಜ್ಞಾನಿಗಳು ಪಾನ ಮಾಡಿದರು ಹಾಗೆ ಅಂತ. ಕೃಷ್ಣಸ್ಯ ಮುಖಾಂಬುರುಹೆ, ಭಕ್ತರ ಕಮಲೆ, ಪರಮಾತ್ಮನ ಮುಖ ಕಮಲದಿಂದ ಬಂದಿರತಕ್ಕ ಮಕರಂದ ಅದು. ವಿದ್ಯಮಾನಂ ಆಸವಂ ಅಂತ ಬರೀತಾರೆ. ಆಸವಂ ಅಂದ್ರೆ ಮಕರಂದ, ಅಂತ ಮಕರಂದವನ್ನ ಪಾನ ಮಾಡಿದರು. ಅಂತ ವಾಸುದೇವಾಯ, ವಸುದೇವ ಕುಮಾರಾಯ, ವಸುದೇವ ಮಗನಾದ ಭಕ್ತರ ಅಭೀಷ್ಟವನ್ನು ಕೊಡತಕ್ಕ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಅರ್ಥ. ಏತದೇವಾತ್ಮಭೂರಾಜನ್ ನಾರದಾಯೇತಿ ಪೃಚ್ಛತೆ ವೇದಗರ್ಭೋ ಅಭ್ಯದಾತ್ ಸರ್ವಂ ಯದಾ ಹರಿರಾತ್ಮನಃ. ಇಷ್ಟೆಲ್ಲ ಶ್ಲೋಕವನ್ನ ಹೇಳಿ ಶುಕಾಚಾರ್ಯರು ಯಾಕೆ ಹೇಳಿದರು ಹಾಗೆ ಅಂದ್ರೆ, ಪರೀಕ್ಷಿತ್ ರಾಜ ಒಂದು ಪ್ರಶ್ನೆಯನ್ನ ಮಾಡಿದ್ದ. ಆರಂಭದಲ್ಲಿ ನಾವು ನೋಡಿದ್ದೀವಿ ಹಿಂದಿನ ಅಧ್ಯಾಯದಲ್ಲಿ. ಪರಮಾತ್ಮ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಸಂಹಾರವನ್ನು ಹೇಗೆ ಮಾಡ್ತಾನೆ, ಮತ್ತು ಪ್ರಕೃತಿಯ 3 ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳನ್ನ ಒಟ್ಟಿಗೆ ತೆಗೆದುಕೊಳ್ತಾನೋ, ಒಂದಾದ ಮೇಲೆ ಒಂದು ತೆಗೆದುಕೊಳ್ತಾನೋ ಅಂತ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಗೆ ಉತ್ತರ ಹೇಳುವುದಕ್ಕಾಗಿ ಭಾಗವತವನ್ನು ಹೇಳ್ತೀವಿ ಅಂತ ಹೊರಟು ಮಂಗಳಾಚರಣ ಶ್ಲೋಕಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಮಾಡಿದರು. ಇಷ್ಟೆಲ್ಲ ಮಾಡಿ ಈಗ ಆ ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪರೀಕ್ಷಿತ ರಾಜ, ನೀನೇನ್ ಪ್ರಶ್ನೆ ಕೇಳಿದಿ, ಈ ಪ್ರಶ್ನೆಯನ್ನೇ ನಾರದರು ಹಿಂದೆ ಬ್ರಹ್ಮದೇವರನ್ನ ಕೇಳಿದರಂತೆ. ಸೃಷ್ಟಿ ಹೇಗಾಗ್ತದೆ, ಪ್ರಕೃತಿಯ ಗುಣಗಳನ್ನ ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾನೆ, ಒಂದೊಂದೇ ತೆಗೆದುಕೊಳ್ತಾನೋ, ಒಟ್ಟಿಗೆ ತೆಗೆದುಕೊಳ್ತಾನೋ, ಹೇಗೆ ಮಾಡ್ತಾನೆ, ಈ ಪ್ರಶ್ನೆಯನ್ನ ನಾರದರು ಕೇಳಿದರು. ಅದಕ್ಕೆ ಯಾರ ಹತ್ರ? ಬ್ರಹ್ಮದೇವರ ಹತ್ರ. ಆತ್ಮಭೂಹು. ಬ್ರಹ್ಮದೇವರು ಅದಕ್ಕೇನು ಉತ್ತರ ಕೊಟ್ರು? ವೇದಗರ್ಭ ಬ್ರಹ್ಮದೇವರು ಅದಕ್ಕೆ ಏನು ಉತ್ತರ ಕೊಟ್ರು ಹಾಗೆಂಬ ವಿಚಾರವನ್ನೇ ನಾನು ನಿನಗೆ ತಿಳಿಸ್ತೇನೆ. ಯತ್ ಪುರಾಣಮಃ ತದೇತದೇವ ಭಾಗವತಮೇವ ಇತಿ. ಅದೇ ಭಾಗವತ, ಇನ್ನೇನೆಲ್ಲ. ಸೃಷ್ಟಿಯಾದಿಗಳು ಹೇಗಾಯಿತು, ಪರಮಾತ್ಮ ಹೇಗೆ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಎಲ್ಲವನ್ನು ಮಾಡ್ತಾನೆ, ಅದನ್ನ ತಿಳಿಸೋದೇ ಭಾಗವತ ಅಷ್ಟೆ. ತಥಾಚ ತತ್ವದ್ ಪ್ರಶ್ನಸ್ಯಾಪಿ ಉತ್ತರಂ ಭವಿಷ್ಯತಿ. ಈ ಭಾಗವತ ಹೇಳಿಬಿಟ್ರೆ ಸಾಕು, ನಿನ್ನ ಪ್ರಶ್ನೆಗೆ ಉತ್ತರ ಬಂದ್ಬಿಡುತ್ತದೆ, ಭಾಗವತ ಹೇಳಿದ ಹಾಗೂ ಇರುತ್ತದೆ ಹಾಗೆ ಅಂತ ಹೇಳಿ ಮುಂದಿನ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಆ ನಾರದರು ಏನ್ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು ಹಾಗೆಂಬುದನ್ನ ಹೇಳ್ತಾರೆ. ಇದು ಸ್ವಲ್ಪ ಕಥಾಭಾಗ ಇರೋದಿಲ್ಲ, ಅದು 3ನೇ ಅಧ್ಯಾಯದಿಂದ ಸ್ವಲ್ಪ ಕಥಾಭಾಗ ಪ್ರಾರಂಭವಾಗ್ತದೆ. ಇದು ಸ್ವಲ್ಪ ವಿಚಾರಗಳು, ಪರತತ್ವದ ವಿಚಾರವನ್ನ ತಿಳಿಸಿಕೊಡ್ತಾ ಇರ್ತಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.